ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀವಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಇಂಟ್ರೆಸ್ಟಲ್ಲಿ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ಗಳಿಗೆ ಏನೇನು ಶೇರ್ ಮಾಡ್ಕೊಂಡು ಏನೋ ಸ್ಕೂಲ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಡ್ರಿ. ತನವನ್ನೆಲ್ಲ ಸ್ಕೂಲ್ಗೆ ಬಿಡಕ್ಕೆ ಬಂದಿದ್ರಿ, ಬಿಡಕ್ಕೆ ಬಂದಿಲ್ಲ. ಇವ್ರು ಬಿಟ್ಟು ಬಂದ್ರಿ, ಈಗ ಮನೆಗೆ ಹೋಗ್ಬೇಕು. ಹಾಗೆ ಇಲ್ಲೇ ಲಾಗ್ ಶುರು ಮಾಡ್ಕೊಂಡೆ. ಭಾಳ ದಿನದ ನಂತರ ಈ ಚಾನಲ್ ಹೋಗು ಹೇಳ್ರಿ ಮತ್ತೇನಿಲ್ರಿ. ಮತ್ತೆ ನಾವು ಬಂದೀವ್ರಿ. ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಈಗ ಚಹಾ ಕೊಡಕತ್ತಾರ್ರಿ. ಎಲ್ಲ ಕೆಲಸಕ್ಕೆ ಹಚ್ಚಿಬಿಟ್ಟಿವ್ರಿ ನಾವು. ಹೆಂಗೆ ಹೈಟ್ ಆಗಿತ್ತಾ ನಿಂಗೆ? ಟೈಮ್ ಅಂದ್ರೆ 3 ಆಗೈತಿ. ನಾವೇನು ಮಾಡಾಕತ್ತೀವಿ ಅಂದ್ರೆ ಬಿಸಿ ಬಿಸಿ ಏನಂದರೆ ರಾಗಿ ದೋಸೆ ಮಾಡ್ಯಾಡ್ರಿ ನಂತೆ. ರಾಗಿ ದೋಸೆ ಆದ್ರೆ ಅದಕ್ಕೇನು ಜೊತೆಗೆ ಏನಿಲ್ಲ ರೀ, ಮನ್ಯಾಗ ತುಪ್ಪ ತಂದಿದ್ದಲ್ಲ ಮೊನ್ನೆ, ಮರ ಆಗಿರೋ ತುಪ್ಪ, ಕಡಲೆ ಚಟ್ನಿ, ಶೇಂಗಾ ಚಟ್ನಿ ಅಂತಲ್ಲ, ಶೇಂಗಾ ಚಟ್ನಿ. ಇಲ್ಲೇ ದೋಸೆ ಬೇಕತ್ತವ್ರಿ. ಏನು ತುಪ್ಪ ನಮ್ಮಮ್ಮಿ ಎಣ್ಣೆ ಅದರ ತುಪ್ಪದ ಬೇಯಿಸ್ಕೊಡ್ಬೇಕಿಲ್ಲ? 1 kg ತರಬೇಕಿಲ್ಲ? ಅಲ್ಲ 1 kg ಅಂತೀನಿ, 5 kg ತರಬೇಕಿಲ್ಲ? ನಮ್ಮ ಮನೆಗೆ ಏನು ಗೊತ್ತ್ರಿ, ತರಕಾರಿ ನಮ್ಮ ಮನೆಗೆಲ್ಲ ಏನು ಮಾಡಲಿ ಕ್ವಶನ್. ಮನೆ ನೋಡ್ರಿ ಎಲ್ಲ ತರಕಾರಿನೇ ಐತಿ ಇವತ್ತಲ್ಲಿ. ಎಲ್ಲ 4-5 ಥರ ತರಕಾರಿ ಐತಿ ಇಲ್ಲಿ. ಇದು ರಾತ್ರಿ ಅನ್ನ ರೀ. ಯಾಕಾಯಿ ಇವು ಚಳ್ಳರಿಕಾಯಿ ಇಷ್ಟೆಲ್ಲ ಇದ್ರೂ ಮುದ್ದ ಇದು ಅಂದಾಗ ಅರ್ಧಂಬರ್ಧ ಊಟ ಹಾಕಿತ್ರಿ. ಅದು ಇಷ್ಟು ಹಾಕಿದ್ದಿಲ್ಲ. ಯಾವ್ದಾರು ಪಲ್ಯ ಹಚ್ಕೊಂಡು ತಿನ್ಬೋದು ಸ್ವಲ್ಪ. ಇದನ್ನೆಲ್ಲ ಮಾಡೋದು ತರಕಾರಿ ಕೆಡ್ಸಿ ಹೋಗಲಿ. ಕೋಲ್ಡ್ ಅವೇನು ಸಸ್ತ ಅಲ್ಲ ತರಕಾರಿ, ಏನು 20-30 ರೂಪಾಯಿ ಹಾಳದಿತ್ತು. ಹೆಲ್ದಿ ಯಾವ ಕಂಟೆಂಟ್? ಐರನ್ ಕಂಟೆಂಟ್ ಇರೋದು ಎಲ್ಲಿ ಮಾಡಿಕೊಡಕತ್ತ. ಥ್ಯಾಂಕ್ ಯು ಶುದ್ಧಿ. ತಲೆ ಕೆಡ್ಸ್ಕೊಡ ಹೋದ್ರೆ ಹೋಗಿಲ್ಲ ಬಿಡ. ಅದನ್ನು ಒಳ್ಳೆ ಆಹಾರ ಮಾಡಕತ್ತಿ ಅಲ್ಲ, ಅದು ನಿಂತ್ಕೊಂಡು ಪಾಪ ಒಂಟಿಗಾಲಲ್ಲಿ ಸೊಂಟ ನಿಮ್ಮ ಕೈ ಹಿಡ್ಕೊಂಡು ಹೊರಗೆ ಬಿಸಿಲಾಗೋದು. ಬಿಸಿಲು ನೋಡ್ರಿ ಹೆಂಗೈತಿ. ಇದು ತಿಳ್ಸಾಕತ್ತೀನಿ ನಾನು. ನನ್ಗೆ ಅಂದಿ ಅಲ್ಲ, ಆಫ್ಲೈನ್ ಅಂದಿ ಅಲ್ಲ, ಅಲ್ಲೇ ಆನ್ಲೈನ್ ಬಿಡಿ, ಆಫ್ ಕ್ಯಾಮ್ರಾ ಅಂದಿ. ಇದ್ದು ಮಾಡಿ ತಪ್ಪನ್ನ ತಿಳಿಸ್ಬೇಕು. ತಪ್ಪಲ್ಲ, ಅದು ಮಿಸ್ಟೇಕ್ಸ್ ಅಲ್ಲದು. ತಾಲಿಪಟ್ಟು ಮಾಡೋದು ಮಾಡಿದ್ದೆ ಯಾವ್ದಾರು ಜಳಕ ಮಾಡಕ್ಕೆ ಹೋದಾಗ. ರಾತ್ರಿ ಅಡುಗೆ ಮಾಡಾಕತ್ತೀನಿ ನಾನು. ರಾತ್ರಿ ಅಡುಗೆಗೆ ಏನು ಮಾಡಾಕತ್ತೀನಿ ಅಂದರೆ ಚಪಾತಿ ಬೆಂಡೆಕಾಯಿ ಗೊಜ್ಜು ಮಾಡಾಕತ್ತೀನಿ. ಈಗ ಬೆಂಡೆಕಾಯಿನ ಮನ್ವಿತ ಹೆಚ್ಚಿಕೊಟ್ಟನ್ರಿ, ಅದ್ರ ಜೊತೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಬಿಟ್ಟಿನಿ ನಾನು. ಈಗ ಇವನ್ನ ಎಣ್ಣೆ ಹಾಕಿ ಹುರ್ಕೋತೀನಿ. ತೆಗೆದು ಆಮೇಲೆ ಮಸಾಲೆ ಎಲ್ಲ ಹುರ್ಕೋತೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಹುರಿಯಾಕತ್ತೀನಿ. ಲೋಳೆ ಎಲ್ಲ ಬಿಡಬೇಕು, ಹೋಗ್ಬೇಕಾ ಈ ಬೆಂಡೆಕಾಯಿ ಹುರಿದು ತೆಗ್ದೀನಿ ರೀ. ಇದಕ್ಕೆ ಅದ ಮಂಡಿ ಒಳಗೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಒಂದು ಚಕ್ಕೆ, ಒಂದು ಲವಂಗ, ಏಲಕ್ಕಿನ ಹಾಕ್ಕೋಬೋದು. ಆಮೇಲೆ ಏಲಕ್ಕಿ ಸದ್ಯಕ್ಕೆ ಖಾಲಿ ಐತಿ. ಅಷ್ಟೇ ಲವಂಗ. ಈಗ ನೋಡ್ರಿ ಟೊಮೆಟೊ, ಉಳ್ಳಾಗಡ್ಡಿ, ಚಕ್ಕೆ, ಲವಂಗ ಎಲ್ಲ ಹುರಿದೀನಿ. ಬಿಸಿ ಇರತ್ಲೆ ಹಾಕಲ್ರಿ, ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ. ಆಮೇಲೆ ಮಿಕ್ಸಿ ಹಾಕ್ತೀನಿ. ಈಗ ನೋಡ್ರಿ ಮಸಾಲೆ ರುಬ್ಬಿದ ಸ್ನೇಹಿತರೆ ಅದನ್ನು. ಈಗ ಅದೇ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಡೈರೆಕ್ಟಾಗಿ ಇದು ಮಸಾಲೆ ಹಾಕ್ಕೊಂಡಿನಿ. ನೀವು ಚಕ್ಕೆ ಲವಂಗ ಬೇಕಾದರೆ ಹಾಕ್ಕೋಬೋದು, ನಾನು ಹಾಕಿಲ್ಲ. ಡೈರೆಕ್ಟ್ ಮಸಾಲೆ ಹಾಕ್ಕೊಂಡಿನಿ. ಹಾಕಿ ಈಗ ಇದನ್ನು ಸ್ವಲ್ಪ ಎಣ್ಣೆ ಬಿಡೋವರೆಗೆ ಒಂಚೂರು ಫ್ರೈ ಮಾಡ್ಕೋಬೇಕು. ಸಿಂಪಲ್ ಇದು. ಫಸ್ಟ್ ಇನ್ನೇನು ಫ್ರೈ ಮಾಡ್ಕೊತೀವಲ್ಲ ತರಕಾರಿನ, ಅದು ಮಾಡ್ಕೊಂಡು ರುಬ್ಬಿದ್ರೆ ಆಯ್ತು, ಆಲ್ಮೋಸ್ಟ್ ಅಡುಗೆ ಆದಂಗೆ ಇದು. ಈಗ ನೋಡಿರಿ ಅದು ಮಸಾಲೆ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರ ಪುಡಿ, ಒಂಚೂರು ಅರಿಶಿನ ಪುಡಿ, ಒಂಚೂರು ಧನಿಯಾ ಪುಡಿ, ಗರಂ ಮಸಾಲೆ ಇದ್ದರೆ ಅದು ಗರಂ ಮಸಾಲೆನ ಹಾಕ್ಕೋಬೋದು. ನಾನು ಇಲ್ಲಿ ಒಂದಿನ ಮಾತ್ರ ಹಾಕ್ಕೊಂಡಿನಿ, 2 ಒಟ್ಟಿಗೆ ಹಾಕೊಳ್ಳಲ್ಲ. ಅದು ಇದ್ರೆ ಒಂದು ಹಾಕ್ಕೊಂಡ್ರೆ ಒಂದು ಬಿಟ್ಬಿಡ್ತೀನಿ. ಈಗ ನಾನು ಧನಿಯಾ ಪುಡಿ ಹಾಕಿಲ್ಲ, ಗರಂ ಮಸಾಲೆ ಅಷ್ಟೇ ಸ್ವಲ್ಪ ಹಾಕ್ಕೊಂಡಿನಿ. ಉಪ್ಪು, ಅರಿಶಿನ, ಖಾರ ಇಷ್ಟು ಹಾಕ್ಕೊಂಡು ಇದನ್ನು ಏನು ಮಸಾಲೆನ ಒಂದೊಂಚೂರು ಇದ್ರ ಜೊತೆಗೆ ಕುದಿಯೋಕೆ ಬಿಡಬೇಕು ರೀ. ಎಣ್ಣೆ ಎಲ್ಲ ಬಿಡುತ್ತಲ್ಲ ಅಲ್ಲಿವರೆಗೆ ಸ್ವಲ್ಪ ಕುದಿಯೋಕೆ ಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯಿನ ಹಾಕಿ ಆಫ್ ಮಾಡಿಬಿಡೋದ್ರಿ. ಮತ್ತೆ ಕುದಿಸೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಎಣ್ಣೆ ಒಳಗಲ್ಲೇ ಫ್ರೈ ಮಾಡಿ ತೆಗೆದಿರ್ತೀವಲ್ಲ, ಬೆಂಡೆಕಾಯಿ ಆಲ್ಮೋಸ್ಟ್ ಅಲ್ಲೇ ಮೆತ್ತಗಾಗಿರುತ್ತೆ.
ಯಾಕಂದ್ರೆ ಅದ್ರದ್ದು ಲೋಳೆ ಅಂಶನೂ ಹೋಗಿಬಿಟ್ಟಿರ್ತೈತಿ ಫ್ರೈ ಮಾಡಿದಾಗ. ಈಗ ಡೈರೆಕ್ಟಾಗಿ ಹಾಕಿ ಒಂದು ಕುದಿ ಒಂಚೂರು ನಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಗೊಜ್ಜಿಗೆ ಆ ರೀತಿ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸಿ ಆಫ್ ಮಾಡಿಬಿಡೋದು. ನಮ್ಮ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಕಲರ್ ಕಡಿಮೆ ಬಂದೈತ್ರಿ, ಇದು ಖಾರ ಪುಡಿ ಭಾಳ ಕಡಿಮೆ ಹಾಕಿ ನಾನು ನೋಡ್ತಿರ್ಬೋದು. ಈಗ ಊಟ ಮಾಡಕತ್ತೀವಿ, ಈ ರೀತಿಯಾಗಿ ಆಗೈತಿ ಬೆಂಡೆಕಾಯಿ ಗೊಜ್ಜು. ಚಪಾತಿ ಭಾರಿ ಮಸ್ತ್ ಕಾಂಬಿನೇಷನ್ ರೀ ಇದು. ಊಟ ಮಾಡಕತ್ತೀವಿ. ಯಜಮಾನ್ರು ಮಸ್ತ್ ತೊಗೊಂಬಂದಾರ, ಬಜ್ಜಿ ತೊಗೊಂಬಂದಾರ. ಬಜ್ಜಿ ತಂದಿದ್ದು ಊಟ ಕೊಡಕ್ಕೆ ನನಗೆ ಖುಷಿ ರೀ. ಹೇಳಕ್ಕೆ ಸ್ವಲ್ಪ ಒಂದ ತಿನ್ರಿ ನೀವು ನನಗೆ ಸರಿ ನಿಮ್ಗೊಂದು ಬರ್ ಸರ್ ಇಲ್ಲಿ ಊಟ ಮಾಡೋಣ ಇಬ್ರು ತನ್ಮೆ. ಓಕೆ ಸೀದಾ ಕುಂದಿರಲೇ ಹುಚ್ಚಾಗಿ ಎಂದೆ ಕೆಂಪಣ. ಅದು ಕಲರ್ ಇನ್ನೊಂದು ಚಂದ ಆಗಿರೋದು. ಅದು ಬೆಂಡೆಕಾಯಿ ಹುರಿದಿದ್ದು ಕಪ್ಪಾಗಿತ್ತ, ಅದನ್ನು ತೊಳೆಯಲೇ ಇಲ್ಲ, ಹಿಂದೆಲ್ಲ ಮಾಡಿಬಿಟ್ಟೆ. ಅದು ಅದ್ರಾಗ ತೊಗೊಂಬಿಟ್ಟೆ, ಸ್ವಲ್ಪ ಕಲರ್ ಮಿಕ್ಸ್ ಆಗ್ತದೆ. ಟೇಸ್ಟ್ ಹೆಂಗೈತೆ? ಟೇಸ್ಟ್ ಆಗಿರ್ಬೇಕು. ಮಸ್ತ್ ಆಯ್ತು ಗ್ರೇವಿ. ಈ ಥರ ಟ್ರೈ ಮಾಡಿಬಿಡ್ರಿ, ಮಸ್ತ್ ಆಗುತ್ತೆ. ಹೈಲೈಟ್ ಮೇನ್ ಅದ ರೀ. ಏನೇ ಮಾಡಿರಿ ನೀವು, ಮಸಾಲ ಗ್ರೇವಿ ಗೊಜ್ಜು ಏನೇ ಮಾಡಿರಿ, ಯಾವ ತರಕಾರಿಗೆ ಮಾಡಿರಿ, ಕಾಳಿಗೆ ಮಾಡಿರಿ, ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಚಕ್ಕೆ ಲವಂಗ ಏಲಕ್ಕಿನ ಒಟ್ಟಿಗೆ ಎಣ್ಣೆ ಒಳಗೆ ಹುರಿದು ತೆಗೆದು ಮಿಕ್ಸಿ ಮಾಡಿರಿ. ಹಸಿರು ಮಾಡೋಕ್ಕಿಂತ ಹುರಿದು ಮಾಡಿದ್ರೆ ಸಕ್ಕತ್ತಾಗುತ್ತೆ. ಏನು ಮಾಡುವಾಗ ಸ್ನೇಹಿತರೆ ನೋಡ್ರಿ, ನಿನ್ನೆ ಲಾಗು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾನು ಹಿಡಿದಿದ್ದೆ ಮಧ್ಯಾಹ್ನ ಹಿಡಿದಿದ್ದೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್. ಮತ್ತು ಅದು 7 ಮಿನಿಟ್ಸ್ ಇಷ್ಟಾಯಿತು. ಈಗ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಇದು ಕೂಡ ಮಧ್ಯಾಹ್ನದ ಲಾಗ್ ಶುರು ಮಾಡ್ಕೊಳತ್ತೀನಿ. ಸದ್ಯಕ್ಕೆ ಅವಾಗ ಸ್ವಲ್ಪ ಹೆಲ್ತ್ ಕೈ ಕೊಡೋದು, ಆಮೇಲೆ ನಾವು ಬೇರೆ ಬೇರೆ ಕೆಲಸ ಎಲ್ಲ ಶುರು ಮಾಡ್ಕೊಂಡಿವಿ. ಅದ್ರ ಕಡೆ ಟೈಮ್ ಜಾಸ್ತಿ ಆದಾಗ ಟೈಮ್ ಭಾಳ ಹೊಟ್ಟೈತಿ. ಹಾಗಾಗಿ ಕಂಟಿನ್ಯೂ ಲಾಗ್ನ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಎಲ್ಲ. ಈಗ ಮತ್ತೆ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡಾಕತ್ತೀನಿ ರೀ ಲಾಗ್ನ. ನೆಕ್ಸ್ಟ್ ಡೇ ಇದು ಮಧ್ಯಾಹ್ನ. ನಮ್ದು ರೊಟ್ಟಿ ಆತ್ರಿ, ಗ್ಯಾಸ್ ಕಟ್ಟಿ ವರ್ಷ ಇದೆ. ಈಗ ಪಲ್ಯ ಮಾಡಬೇಕು ರೀ. ನಾ ಇಲ್ಲೇ ರೀ ರಾತ್ರಿ ಫ್ರೆಶ್ ಮಾಡಿದ್ರಿ ಅನ್ನನ. ಅದು ಏನೋ ಮತ್ತೇನು ಚಪಾತಿ ಬೆಂಡೆಕಾಯಿ ಗೊಜ್ಜಿದ್ದು ಉಂಡಿದ್ದು ಅನ್ನ ಜಾಸ್ತಿ ಖರ್ಚಾಗಲ್ರಿ, ಹಂಗೆ ಉಳಿತು. ಹಾಗಾಗಿ ಈಗ ಅನ್ನ ಮಾಡಿದ್ದ ರೊಟ್ಟಿ ಪಲ್ಯ, ಅದ್ರ ಜೊತೆಗೆ ಪಲ್ಯದಾಗ ಉಳ್ಬಿಡದ್ರ ಅನ್ನ. ಅದಕ್ಕೆ ಒಂದು ಸಾರಿಗೇನು ಮಾಡೋದು ಆಮೇಲೆ ರಾತ್ರಿ ಮತ್ತೆ ಇನ್ನೊಂದು ಏನಾದ್ರು ಮಾಡೋದು ಒಟ್ಟಿಗೆ. ಬರ್ರಿ ಸರಿ ರೊಟ್ಟಿ ಆರ್ತದೆ ರೀ. ಗ್ಯಾಸ್ ಹಾಕ್ಲೇ ಬೇಡ, ಇನ್ನೂ ಹಸಿಲ್ಲ ನಾನು ರೊಟ್ಟಿ ತಗಿಂದು. ನಾನು ನೀ ಏನೋ ರೆಡಿ ಇಟ್ಟು ಕೊಡ್ತಾನಂತ ಅನ್ಕೊಂಡು ಬಿತ್ತೇನ. ನಾನು ಅದು ಸ್ವಲ್ಪ ಮನಿ ತೋರ್ಸಪ್ಪ, ಸ್ವಲ್ಪ ಅಲ್ಲಿ ರೊಟ್ಟಿ ಮಾಡಿ ಬರತ್ಲೇ ನೋಡ್ರಿ, ಅಲ್ಲಿ ರೂಮ್ ತೋರ್ಸಿ. ನೀವು ಹೇಳ್ತೀರಿ ಕ್ಲೀನ್ ಇಡ್ರಿ ಮನಿ, ಕ್ಲೀನ್ ಇಡ್ರಿ ಮನಿ. ಇವು ಇಂಥವ್ರು ಇದ್ರೆ ಏನು ಮಾಡಿ ಅಂತ ಹೇಳಿ ನಾ ಇವ್ರು ಬರೋಕೆ ಮುಂಚೆ ಅಲ್ಲಿಗೆ ನೀವು ಹೋದಾಗ ಹೆಂಗಿತ್ತು ಮನಿ ಹಂಗಿತ್ತು ರೀ. ಮೂರು ಬಂದ್ಬಿಟ್ಟು ಮುತ್ತು ರತ್ನ ಹವಳ ಹಿಂಗೆ ಮಾಡಿಬಿಟ್ಟ ಮನಿ. ಮುತ್ತು ರತ್ನ ಹವಳ ಮೂರು. ನಾನು ಮುತ್ತು, ಮುತ್ತು ಇದು ರತ್ನ ಹವಳ. ಯಾಕ ಪಪ್ಪ ಮುತ್ತು ನಾನು ರತ್ನ. ಊಟ ಮಾಡಾಕತ್ತೀವಿ. ರೊಟ್ಟಿ, ಚಳ್ಳಾರಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ. ಎದ್ದೇಳ ಮೇಲೆ ಕಾಯಿ ನಾಯಿ ಮರಿ ಬಂದೈತೆ, ನಾವು ಹೊರಡ್ಸ್ರಿ ಅದನ್ನ ಹಾಕೊಡು. ಒಂದು ಸಪ್ರೇಟ್ ಒಂದು ಪ್ಲೇಟ್ ನಾವು ಊಟ ಮಾಡೋಣ. ಇಲ್ಲೈತೆ ಒಂದು ಪ್ಲೇಟ್ ಹಾಕೊಡ್ತೀನಿ ಅವ್ನಿಗೆ. ಒಂಥರ ಸರಿ ಹಾಕ್ರಿ, ಇದಕ್ಕೊಂದು ರೊಟ್ಟಿ ಮುರಿದು ಹಾಕ್ರಿ ಅವ್ನು. 2 ಪಲ್ಯ ಹಚ್ಕೋರಿ. ನನಗೆ ಬಾಳ ಏನು ಬೆಂಡೆಕಾಯಿ ಫ್ರೈ. ನಿಂಗೆ ಭಾಳ ಹಾಕ್ರಿ. ಏಕೆಂಪಿ ಎದ್ದೇಳ.
ಅಕ್ಕ ಊಟ ಮಾಡಿ ಸುಮ್ದೇನು ಭಾಳ ಮಾಡಿಲ್ಲ ತೋ ನಾವು ಅದಕ್ಕೆ ದಪ್ಪನು ಒಂದು 4-5 ಏನು ಮಾಡೀನಿ ಅಷ್ಟೆ ಲಾಸ್ಟಿಗೆ ಅದಕ್ಕೆ ಲೇಟ್ ಮಾಡೀನಿ ಅಂತ ಹೇಳೋ ಮಾಡ್ಕೊಂಡು ಕುಂತ ಪಪ್ಪನ ಕೇಳಿ ಎಲ್ಲ ಆದಮೇಲೆ ಇವ್ರು ರೆಸ್ಟ್ ಮಾಡಿ ಅಂಗಡಿಗೆ ಹೊಂಟಿದ್ರು. ಇವರು ಹಠ ಮಾಡಿದ್ರು. ಇವ್ನ ತಂದೀವಲ್ರಿ ಸ್ಟೇಡಿಯಮ್ ಹೋಗೋಣಂತ ಮನೆಯಿಂದ ನಿಂತಿದ್ರು. ಸಾಟರ್ಡೆ ಸಂಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಬಂದೀವಿ ನೋಡ್ರಿ. ಬಾಯ್ ಬಾಯ್ ಬಿಟ್ಟು ಹೋದ್ರಿ. ಈಗ ಅವ್ರು ಅಂಗಡಿ ತೆಗಿತಾರ. ಮನ್ವಿತು ಇಲ್ಲಿ ಬಾ, ಇಲ್ಲಿ ಆಡ್ರಿ. ಹೇಳ್ರಿ ಕೇಳಿ, ಇಲ್ಲಿ ಬಾ. ಎಲ್ಲಿ ಅದೇ ಹೇಳಿದ್ದು ನಾನು. ಅಲ್ಲೇ ಹೊಂಟಿ ನಾನು. ಒಳಗೆ ನಡಿ ಅಂದೆ. ಭಾಳ ದಿನ ನಂತರ ಬಂದಿರು ಸ್ಟೇಡಿಯಮ್ಗೆ. ಅಲ್ಲ ಯಾವ ಬಂದಿದ್ದಿಲ್ಲ, ಭಾಳ ದಿನ ಆಯ್ತು ಬಂದು ನಾವು. ಅಲ್ಲೇ ಸ್ಟಾರ್ಟ್ ದೂರದಲ್ಲಿ ನಿಂದರಿ. ನಾನು ಹತ್ತಿಸ್ತಿದ್ದೆ. ಎತ್ತರಾಗಿ ನೋಡಲೆ ನೀನು. ಅವಾಗ ನಿಲ್ಕ್ತಿದ್ದಿಲ್ಲ ಅವನ್ಗೆ, ನಾನೇ ಹತ್ತಿಸ್ತಿದ್ದೆ. ಓಪ ನೀನು ಮಾಡಾಕತ್ತಿ. ಭಾಳ ಚೇಂಜ್ ಮಾಡೋದು ಇದನ್ನೆಲ್ಲ. ಅವಾಗ ಮಣ್ಣು ಇತ್ತಿದೆ ಅಲ್ಲ ಇಲ್ಲಿ. ಇದನ್ನ ಈ ಥರ ಇದನ್ನ ಮಾಡಿ ಫ್ಲೋರ್ ಮಾಡಿ ಈ ಥರ ಎಲ್ಲ ಹಾಕ್ಯಾರ. ಹಿಂಗಿತ್ರಿ ಅದು. ಇಂಥದ್ರ ಹಾಕಿದ್ರು ಅವ್ರಿಗೂನ. ಈಗ ಚೇಂಜ್ ಮಾಡ್ಯಾರ ಎಲ್ಲ. ಮತ್ತು ಹೊಸ ಹಾಕ್ಯಾರ. ಇದನ್ನ ಫ್ಲೋರ್ ಮಾಡಿಸ್ಯಾರ ಚೆನ್ನಾಗಿ. ಇಲ್ಲಪ್ಪ ಸ್ಟೇಡಿಯಮ್ ನೋಡ್ರಿ. ಇಲ್ಲಿ ಹೊರಗಡೆ ಅಲ್ಲಿ ಒಳಗಡೆ ಗ್ರೌಂಡ್ ಕ್ರಿಕೆಟ್ ಆಡಕತ್ತಾರ. ವಿವರ್ಸ್ ಕಮೆಂಟ್ ತಿಳಿಸ್ಬೇಕಂತ ನೋಡ್ರಿ ಹೆಂಗಡದಂತೆ. ದೊಡ್ಡವ ಕಲಿತಿ. ಏನು ಸ್ವಲ್ಪ ದೊಡ್ಡವ ಕಲಿತಿ. ಹುಡುಗ ಸೈಕ್ಲಿಂಗ್ ಆಡಕತ್ತೇನ್ರಿ. ಸೈಕ್ಲಿಂಗ್. ಓ ಸೂಪರ್ ಐತ್ಲಾ. ಹಿಡ್ಕೊಂಡು ಆಡ್ಗಟ್ಟೆ. 1 ತಾಸು ಆತ್ರಿ, 1.5 ತಾಸು ಆತು ನಾವು ಬಂದು ಹೋಗ್ಬೇಕು ಈ ಮನೆಗೆ. ಮಧ್ಯಾಹ್ನ ನೋಡ್ರಿ ಊಟ ಮಾಡಾಕತ್ತೀವಿ. ಮತ್ತೆ ಏನೈತೆ ಸುದ್ದಿ? ನಮ್ಮ ಹೆಣ್ಮಕ್ಳು ಆರಾಮಿಲ್ರಿ, ಪೇಷಂಟ್ ಆಗ್ಯಾರ. ಹುಡುಗರು ಬಂದು ಮನೆಯಾಗ ಇದ್ವಲ್ರಿ ಅವತ್ತ. ನಿನ್ನೆ ರಾತ್ರಿ ರೊಟ್ಟಿ ಮಾಡ್ಯಾರ 2 ಹೊತ್ತು. ರೊಟ್ಟಿ ಮಾಡಿ ಸುಸ್ತಾಗಳು, ಏನು ಬಟ್ಟೆಗೂ ಸುಸ್ತಾಗ ಗೊತ್ತಿಲ್ಲ. ಒಟ್ಟಲ್ಲಿ ಆರಾಮಿಲ್ಲ ಮಕ್ಕೊಂಡಿದ್ವಿ. ಹಾಗಾಗಿ ಬಂದು ಏನು ಮಾಡ್ಬೇಕಂತೇಳಿ ಹೊಡಿಲ್ಲ. ರಾತ್ರಿ ಅನ್ನ ಎಷ್ಟೊಂಡಿದ್ರಿ. ಇನ್ನೊಂದು ಎಷ್ಟೊಂಡು ಅನ್ನ ಇತ್ತು. ನಾ ಹೇಳಿ ನಡಲ್ಲೇ ಕುಂದ್ರಿ ನೀವು ಯಾರು ಬರ್ಬಿಡ್ತಾರೆ ತಮ್ಮ ಇವ್ರೆ. ಅದು 4 ರೊಟ್ಟಿ ಇದ್ದವು ರೀ. ರೊಟ್ಟಿ ಗೆಡ್ಸಕ್ಕೆ ಮನ್ಸು ಬರಲಿಲ್ಲ. ಹಾಗಾಗಿ ಮೊನ್ನೆ ತೆಂಗಿನಕಾಯಿ ತಂದಿದ್ವಿ. ತೆಂಗಿನಕಾಯಿ ಹೊಡೆದು ಈಗ ತೋರಿಸ್ಬಾ. ಸಾವದಿ ಸ್ಟೈಲ್ ಮೊಟ್ಟೆ ಸಾರು ಮಾಡಿ. ಒಂದು ಕಡೆ ಮೊಟ್ಟೆ ಕುದಿಕಾಯಿ, ಒಂದು ಕಡೆ ಅನ್ನಕ್ಕಿಟ್ರಿ ಬಿಸಿ ಅನ್ನ ರೊಟ್ಟಿ ಸಾರು ಮಾಡಿ ನಮ್ಮ ಮೇಡಮ್ರಿಗೆ ಬಿಸಿ ಊಟ ಕೂಡ ಹಾಕ್ತೀವಿ ನೋಡ್ರಿ. ಊಟ ಮಾಡಾಕತ್ತೀವಿ. ಇವತ್ತಿನ ಸುದ್ದಿ ಇಷ್ಟು ರೀ. ಬರೀ ಐತಿ. ಈಜಿನ ತಂದೆ ತಾಯಿ ಮಮ್ಮಿ ಈಜವ ತಂದೆ ತಾಯಿ ಎಲ್ಲಕ್ಕಿರಲಿಲ್ಲ. ಬರೀ ಸಕ್ಕಿ ನಾವು ಅಷ್ಟು ಹಾಕಿನ. ಮಸಾಲೆ ಇರಲಿಲ್ಲ. ಆಮೇಲೆ ಕೊತ್ತಂಬರಿ ಇಲ್ಲ. ಕೊತ್ತಂಬರಿ 50 ರೂಪಾಯಿ ಶೂಡ್ ಆಗಿದ್ರು. ಕೊತ್ತಂಬರಿ ಭಾಳ ದೂರ ಆಗೈತಿ. ಇಲ್ಲ ಮೊಟ್ಟೆ ಹಾಕಿಲ್ಲ ಮೊತ್ತಂಬ. ಈಗ ನಮ್ಮ ತಮ್ಮನಿಗೆ ಯಾಕೋ ಸಾಂಗು ಸ್ವಲ್ಪ ಯಾಕೋ ಹೊರ ನುಸ ಇರುತ್ತಂದ್ರೆ. ಹಾಗಾಗಿ ಅವಂಗ ಸಪ್ಪರ ನಾಡಕಿಟ್ಟಿವ್ರಿ. ಅನ್ನ ಮೊಸರು ಅಂತೇನ್ರಿ ಅವ ಜಾಣ. ಅವನು ಬಿಡ್ತಾನ್ರಿ ಇವತ್ತ. ಹೌದಕ್ಕಂತ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟನ್ರಿ. ಎಲ್ಲ ಕಡೆ ಟ್ಯಾಬ್ಲೆಟ್ ಬರ್ತಾವ್ರಿ. ಅದು ಹಾಕಿವ್ರಿ. ಯಾಕಂದ್ರೆ ದೊಡ್ಡ ಆಗಿನಲ್ರಿ ಅವ ಫಸ್ಟ್ ಸ್ಟ್ಯಾಂಡರ್ಡ್ ಹೊಂಟಾನ. ಹಾಗಾಗಿ ಗುಳಿಗೆ ನಾವು ತೊಗೊಂಡ್ಬಿಡ್ತೇನೆ. ಅಂಜುದಿನ್ರಿ ಅವ ಈಗ. ಆಯ್ತಾ ಸತ್ತು
ಆಗ್ತಿರಪ್ಪ ಇಬ್ರು. ಮಮ್ಮಿ ನೋಡಿಲ್ಲ ನಾ ಎಷ್ಟು ಕಷ್ಟಪಟ್ಟು ಮಾಡಿದಂದ ಹೊಟ್ಟ ಮೇಲೆನ ಇಲ್ಲಿ ಒಂದೇ ಪ್ಲೇನ್ ಮಾಡತ್ತೀನಿ ಇದನ್ನು ಬರಲಿಲ್ಲ. ಆಮೇಲೆ ಇಲ್ಲಿ ಒಂದು ಡೋಮ್ ಮನಿ ಮಾಡತ್ತೀನಿ ಇದನ್ನು ಬರಲಿಲ್ಲ. ಆಮೇಲೆ ಇಲ್ಲಿ ಟ್ಯೂಬ್ ಇಲ್ಲಿ ಹೇಳಿ ಇಲ್ಲಿ ಬಂದು. ಆಮೇಲೆ ಇಲ್ಲಿ ಟ್ಯೂಬ್ ಮಾಡತ್ತೀನಿ ಇದನ್ನು ಬರಲಿಲ್ಲ. ಆಮೇಲೆ ಇಲ್ಲಿ ವಾಟರ್ ಚೆಟ್ ಮಾಡತ್ತೀನಿ ಇದನ್ನು ಬರಲಿಲ್ಲ. ಆಮೇಲೆ ಸೈಡ್ ಮಾಡತ್ತೀನಿ ಇದನ್ನು ಬರಲಿಲ್ಲ. ಆಮೇಲೆ ಇನ್ನೊಂದು ಟ್ಯೂಬ್ ಮಾಡತ್ತೀನಿ ಇದನ್ನು ಬರಲಿಲ್ಲ. ಪ್ಲಾಂಟೂ ಬರಲಿಲ್ಲ. ಆಮೇಲೆ ಹುಡುಗಿನೂ ಬರಲಿಲ್ಲ. ಇದು ಬಂತು. ಏನಿದು? ವಾಟರ್ ಮೇಲೆ ಸಾಲ್ಟ್. ಅದು ಸಾಲ್ಟನಾ? ತಡಿ ತನ್ನ ಮುಗಿಲ್ ತಡಿ. ಸಾಲ್ಟ್ ಅದು ಸಾಲ್ಟ್ ಅಂದ್ ಬೀಳಾಕತ್ತಿದ್ದ. ಸಾಲ್ಟ್ ಅಂತ ಬರ್ದೇನ್ರಿ. ಅದು ಸಾಲ್ಟ್ ಡಬ್ಬಿ. ಅದು ಸಾಲ್ಟು. ಅದು ಕಲಂಗಡಿ ಚಂದ ಐತಲ್ಲ ಕಂದ, ಮಸ್ತ್ ಐತೆ ಕಲರ್ ಕಾಂಬಿ ಕರೆಕ್ಟ್ ಮಾಡಿ. ಅದ್ರಾಗ ಕರಿ ಬೀಜ ನೋಡ್ರಿ ಎಷ್ಟು ಚಂದ ಕೊಟ್ಟಾನ. ನೈಸ್ ತನು, ಸೂಪರ್. ಇಮ್ಯಾಜಿನೇಷನ್. ಇದು ಚಂದ ಐತಿ, ಇದು ಚಂದ ಐತಿ. ನಮ್ಮ ಮನ್ವಿ ನೋಡ್ರಿ ಕ್ಯೂಬ್. ಟ್ರೈ ಮಾಡಕ್ ಹೋಗಿ ಬರ್ಲಿಲ್ಲ, ಅದಕ್ಕೆ ಇದು ಮಾಡಿದೆ. ಸೇಮ್ ಟು ಸೇಮ್ ಇರ್ತಾರ. ಸೇಮ್ ಆ ಕ್ಯೂಬ್ನ ಆ ಥರ ಮಾಡೇನ್ರಿ, ಡ್ರಾ ಮಾಡ್ಯಾನ. ಆಮೇಲೆ ವಾಟರ್ ಮೆಲನ್ ಡ್ರಾ ಮಾಡಕ್ಕೆ ಸಂಡೇ ಅಲ್ವಿ ಹೇಗೂ ಅಡಿಕೆ ಮಾಡತ್ತೈತಿ. ಹೋಮ್ವರ್ಕ್ ಮುಗಿಸ್ಯಾರಿ, ಮುಗಿಸಿ ಇಂಥದ್ದು ಮಾಡಾಕ್ತಾರೆ. ಸರಿ ಆ ಕಡೆ ತಗೋಪ್ಪ, ನಂದು ಇದು ಕೆಲಸ ಐತಿ. ನಾವು ಇಲ್ಲಿ ಸ್ವಲ್ಪ ಸೀರೆ ಅದು ಫೋಟೋ ಶೂಟ್ ಮಾಡಾಕತ್ತಿದ್ವಿ ರೀ. ಈ ಸೀರೆ ಇಷ್ಟು ಚಂದ ಐತಿ ಹೇಳ್ತೀನಿ ರೀ. ಇದೊಂದು ಉಳ್ದೈತಿ ಇದ್ರೊಳಗೆ. ಇದು ಯಾರು ಪಾಲಾಗತ್ತೆ ಏನೋ ಗೊತ್ತಿಲ್ಲ. ಆ ಲಕ್ಕಿ ಕಸ್ಟಮರ್ ಯಾರೇನು ಈ ಸೀರೆ ತೊಗೊಂಡ್ರೆ ಅನ್ಸ್ಬಿಡೈತೆ ನನಗಂತೂ. ನಾನು ತೊಗೋಬೇಕಂತ ಭಾಳ ಆಸೆ ಐತೆ ರೀ. ಇದೊಂದು ಉಳ್ದಿರೋದು ಕಲರ್. ಇದೇ ಕಲರ್ ಉಳಿತು. ಇದು ಬೇರೆ ಕಲರ್ ಉಳಿದಿದ್ರೆ ನಾನು ತೊಗೋತಿದ್ದೆ. ಯಾಕಂದ್ರೆ ನನ್ನ ಕಡೆ ಈಗಲೇ ಆರೆಂಜ್ ಒಳಗೆ 2-3 ಸೀರೆ ತೊಗೊಂಬಿಟ್ಟಿನಿ ರೀ. ಮತ್ತು ಇದನ್ನು ಆರೆಂಜ್ ಆಗುತ್ತೆ. ಹಾಗೆ ನಾನು ಏನು ತೊಗೊಳಕತ್ತಿಲ್ಲ. ಯಾವ ಲಕ್ಕಿ ಕಸ್ಟಮರ್ ಏನು ಅವ್ರಿಗೆ ಗೊತ್ತಿಲ್ಲ ತೊಗೊಳೋರಿ ಇದನ್ನು ಎಲ್ಲದ್ರೇನು. ಸೂಪರ್ ಆಗೈತಿ ಸೀರೆ. ಕ್ವಾಲಿಟಿ ಮಾತ್ರ ಏನು ಮಸ್ತ್. ಜಾರ್ಜೆಟ್ ರೀ ಇದು, ಹೇಳ್ಬಿಡ್ತೀನಿ ಯಾವ ಫ್ಯಾಬ್ರಿಕ್ ಅಂತೇಳಿ. ಜಾರ್ಜೆಟ್ ಸಿಲ್ವರ್ ಜರಿ ವೀವಿಂಗ್ ಆಗೈತಿ. ಇದು ಸಿಲ್ವರ್ ಕಲರ್ ಬಾರ್ಡ್ರ್ ಬಂದೈತಿ. ಬ್ಲೌಸನ್ನು ಇದೇ ಕಲರ್ ಬರ್ತೈತಿ, ಕಾಂಟ್ರಾಸ್ಟ್ ಕಲರ್. ಸೆರಗನು ಇದೇ ಕಲರು. ಫುಲ್ ಗ್ರ್ಯಾಂಡ್ ಐತ್ರಿ. ಸೂಪರ್ ಐತಿ ಈ ಸೀರೆ. ಸ್ವಲ್ಪ ಸೀರೆ ಅದು ಫೋಟೋ ಶೂಟ್ ಮಾಡೋದೈತ್ರಿ, ಅದು ಮಾಡ್ಕೋತ ಕೂತಿದ್ದೆ ನಾನು. ನೋಡ್ರಿ ಗ್ರ್ಯಾಂಡ್ ಸೆರಗ್ ಐತಿ. ಇದು ಬುಟ್ಟ ಬ್ಲೌಸ್ ಐತಿ ಇದಕ್ಕೆ. ಹಾಗಾಗಿ ಇದು ಸೆರಗ್ ನೋಡ್ರಿ ಗ್ರ್ಯಾಂಡಾಗಿ. ಪೂರ್ತಿ ಇದು ಮಾಡೋಕತ್ತಿಲ್ಲ ನಾನು. ಜಸ್ಟ್ ಇದ್ರ ಫೋಟೋಸ್ ಸಾಕಷ್ಟು ತೆಗ್ದೀನಿ ಈಗ ಆಲ್ರೆಡಿ. ಮತ್ತೆ ಬಿಚ್ಚೋದು ಬೇಡ ಅಂತೇಳಿ ಇಷ್ಟಷ್ಟು ಸಿಂಪಲಾಗಿ ತೋರಿಸಿದೆ. ಹೆಂಗೆ ಉಟ್ಕೋತೀವಿ ಹಾಗೆ ಕೊಡ್ತೀರಿ ಸೀರೆ. ಅಷ್ಟು ಚಂದ ಐತಿ. ಕಲರ್ ಅಂತೂ ಹೆವಿ ಇಲ್ರಿ, ಎಷ್ಟು ಡೀಸೆಂಟ್ ಕಲರ್ ಐತಂದ್ರೆ ಇದು ಉಟ್ಟಾಗ ಗೊತ್ತಾಗತ್ತೆ ಎಷ್ಟು ಚಂದ ಕಾಣುತ್ತೆ ಅಂತೇಳಿ. ನಮ್ಮ ಇದನ್ನು ತೊಗೊಂಡು ಕಸ್ಟಮರ್ಸ್ ಎಲ್ಲರೂ ಭಾರಿ ಇಷ್ಟಪಟ್ರಿ ಈ ಸಾರಿನ. ಒಂದೇ ದಿನ ಖಾಲಿಯಾಗಿರೋ ಸ್ಟಾಕ್ ಇದೆ. ಜಾರ್ಜೆಟ್ ಸೂಪರ್ ಆಗಿತ್ತು. 10 ನಿಮಿಷ ಇಲ್ಲ 20 ನಿಮಿಷ ತೊಗೊಂಡೆ. 8 30. ಸರಿ. ಹಾಗೆ ಇನ್ನೊಂದಿಷ್ಟು ಸೀರೆಗಳಿದ್ವು ರೀ. ಇದು ನೋಡ್ರಿ, ಇದು ಎಲ್ಲೋ ಪಿಂಕ್ ಬಾರ್ಡ್ರ್ ಬಂದೈತಿ. ಏನೋ ಜಗಳ ಆಗ್ತೈತಿ ಏನಪ್ಪ. ಎಲ್ಲೋಕೆ ಪಿಂಕ್ ಬಾರ್ಡ್ರ್ ಸೂಪರ್ ಐತ್ರಿ ಸೀರೆ. ನೆಕ್ಸ್ಟು ಇದು ಒಂದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿರೋ ಪ್ಯಾಟರ್ನ್ ಕಲರ್ ಕಾಫಿ ಬ್ರೌನು. ಏನು ಸಖತ್ತಾಗೈತೆ ಅಂದ್ರೆ ಇದು ಕ್ವಾಲಿಟಿ ಯಪ್ಪ. ಪ್ಯೂರ್ ರೇಷ್ಮೆ ಥರ ಐತ್ರಿ. ಮುಟ್ಟಿದ್ರೆ ಗೊತ್ತಾಯ್ತು ನಿಮ್ಗೆ ವಿಡಿಯೋದ ಹಂಗೈತಂತೆ. ನೈಸ್ ಸೂಪರ್ ಐತ್ರಿ ಸೀರೆ. ಬಾರ್ಡ್ರ್ ನೋಡ್ರಲ್ಲಿ ಮಿರ ಮಿಂಚ್ತೈತಿ. ಭಾರಿ ಚಂದ ಐತಿ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ 6363008381ಗೆ. ಸೂಪರ್ ಆಗೈತಿ ಈ ಕಲರ್ ಕಾಫಿ ಬ್ರೌನ್. ನೋಡ್ರಲ್ಲಿ ಏನು ಮಸ್ತ್ ಐತಿ. ಗೋಲ್ಡ್ ಜೆರಿ ವಿವಿಂಗ್, ಮ್ಯಾಂಗೋ ಬಾರ್ಡ್ರು, ಬೆಂಟೆಕ್ಸ್ ಬಾರ್ಡ್ರ್. ಮತ್ತು ಅದ್ರಾಗೆ ಬೆಂಟೆಕ್ಸ್ ಬಾರ್ಡ್ರ್. ಇರೋ 3 ಕಲರ್ ಐತ್ರಿ. ನಂಗೆ ಈ ಕಲರ್ ಭಾಳ ಇಷ್ಟ. ಬೇಕಂತ ಕಾಂಟ್ಯಾಕ್ಟ್ ಮಾಡಿರಿ ಇದನ್ನು. ಇದು ಬೇಕಂತ. ಯಾವ ಕಲಂಗಡಿ ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡ್ಬೇಕಂತ್ರಿ. ಇದು ನಮ್ಮ ತನೊಂದ್ರಿ. ಸಾಲ್ಟ್ ಎಲ್ಲ ಹಾಕಾಕತ್ತೇನ ನಮ್ಮನು. ಈಗ ಸಾಲ್ಟ್ ಮಾಡಿ ಸ್ನೇಹಿತರೆ, ನಿಮಗೆಲ್ಲನ ಡೌಟ್ ಬಂದಿರ್ತೈತಿ ಈಗ. ಯಾಕಂದ್ರೆ ನಾವು ಈ ಚಾನಲ್ದಾಗ ಲಾಗ್ ಹಾಕಿ ಹತ್ತತ್ರ
ಒಂದು 24 ಒಂದು ತಿಂಗಳಾಯ್ತು ಅಂತಂದ್ರೆ. ಒಂದು ತಿಂಗಳು ಆತನ, ನಾವು ಒಂದು 25 ದಿನ ಅಂತ ಲೆಕ್ಕ ಅಂದ್ಕೊಂಡಿದ್ವಿ. ಒಂದು ತಿಂಗಳು ಹೆಂಗೆ ಗೊತ್ತೇನೋ ಹೋಗ್ಬಿಟ್ಟೈತಿ. ಅಷ್ಟು ದಿನ ಆಯ್ತು ನಾವು ಈ ಚಾನಲ್ಗೆ ಲಾಗ್ ಹಾಕಿ. ನಿಮಗೆಲ್ಲ ಗೊತ್ತೈತಿ ನಮ್ಮ ಚಾನಲ್ ಯಾವ ರೀತಿ ಆಗಿತ್ತು ಅಂತ, ತೊಂದರೆ ಆಗಿತ್ತು ಅದು. ಅದ್ರೊಳಗೆ ಯಾವುದೇ ರೀತಿಯಾಗಿ ವಿಡಿಯೋಸ್ ಹಾಕಂಗಿರಲಿಲ್ಲ ನಮ್ಗೆ, ಅದನ್ನು ತೆಗೆದಿದ್ರು. ನಾನು ಆ ವಿಡಿಯೋ ಮಾಡಿದಾಗ ಆ ವಿಷಯ ಹೇಳಿದಾಗ ಹೇಳಿದ್ದೆ ನಿಮ್ಗೆ, ನಂಗೆ ಅದ್ರ ಬಗ್ಗೆ ಅಷ್ಟೇನು ಮಾಹಿತಿ ಇಲ್ಲ, ಏನಿಲ್ಲ ಅಂತೇಳಿ. ಇರ್ತಾರಲ್ರಿ ಎಲ್ರಿಗೂ ಎಷ್ಟೋ ತೊಂದರೆ ಆದರೂ ಒಬ್ರಿಲ್ಲ ಒಬ್ರು 100 ಮಂದಿಯಾಗ ಒಂದು 8 ಜನ ಹೆಲ್ಪ್ ಮಾಡೋರು, ಇಲ್ಲ ಅಂದರೂ ಒಂದು 2 ಜನ ಇಲ್ಲ ಅಟ್ಲೀಸ್ಟ್ ಒಬ್ಬರು ಇರ್ತಾರೆ. ಆ ಥರ ಒಬ್ಬರು ಸಿಕ್ಕರು. ಆದರೆ ಅವರಿಂದ ಅವ್ರ ಹೆಲ್ಪಿಂದ ನಂದು ಅವ್ರು ಹೇಳ್ದಂಗೆ ಮಾಡಿದ್ದೆ. ಅದು ಆಯ್ತು ರೀ, ಅದು ಖುಷಿ ಆಯ್ತು. ಆದರೆ ನಾನು ನಿನ್ನೆ ಪೋಸ್ಟನ್ನ ಹಾಕಿದ್ದೆ, ಅದು ಇನ್ನೂ ಅಂದರೆ ಟೈಮಿಂಗ್ ಕೊಟ್ಟಿರ್ತಿದ್ರು ಅದು ಮಾವ ಖುಷಿ ಆಯ್ತು. ಲೆಫ್ಟ್ ಅಂತೇಳಿ ಕೊಟ್ಟಿದ್ದ ಟೈಮಿಂಗ್ ಇನ್ನಿಷ್ಟು ಅವರ್ ಒಳಗೆ ನಿಮ್ಮದು ಚಾನಲ್ ಇದಾಗುತ್ತೆ ಅಂತೇಳಿ. ಅದನ್ನು ನೋಡಿದ ಖುಷಿಗೆ ನಾನು ಆಗ ಸಡನ್ನಾಗಿ ಪೋಸ್ಟ್ ಮಾಡಿದ್ದು, ನಾವು ನಮ್ಮ ಚಾನಲ್ಗೆ ನಾನು ಲಾಗ್ ಹಾಕ್ತೀವಿ ಅಂತೇಳಿ, ಲಾಗ್ ಚಾನಲ್ಗೆ. ಅಂತೂ ಇದು ನಮ್ಮ ಚಾನಲ್ಗೆ ನಾವು ಇನ್ನು ರೆಗ್ಯುಲರಾಗಿ ಲಾಗ್ ಹಾಕ್ಬೋದು ರೀ. ಖುಷಿ ಆಯ್ತು. ನಿಮ್ಗೇನು ಅನ್ಸಾಕತ್ತೈತಿ? ಕಂಪ್ಲೀಟಾಗಿ ಹೋಗಬಿಡುತ್ತೆ ಅಂತ ಅನ್ಕೊಂಡು ಜಗ್ಗು ಭಾಳ ಬೇಜಾರ ಆಗೈತೆ ನಮ್ಗೆ. ನಿಜ ರೀ, ಎಷ್ಟು ಹೆಂಗಾಗಿತ್ತು ಗೊತ್ತಾ, ನಿಜವಾಗಿ ಇದ್ದಾಗ ಬೆಲೆ ಗೊತ್ತಿರಲ್ಲ ಎದರದು. ಅದು ಇಲ್ಲದೇ ಇದ್ದಾಗ ಅದು ಕಳ್ಕೊಂಡ ಮೇಲೆ ಅದ್ರ ಬೆಲೆ ಗೊತ್ತಾಗುತ್ತೆ ಅಂತೇಳಿ ನಂಗೆ ಇವತ್ತಿನ ಈ ಸಲ ಇನ್ನೂ ಭಾಳ ಮನವರಿಕೆ ಆಗಿದ್ದು. ನಮ್ಮದು ಮುದ್ದು ಚಾನಲ್ ರೀ ಇದು. ಮತ್ತು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ರೀ. ಮತ್ತು ಭಾಳ ಜನ ಸ್ವಪ್ನ ಸಿಸ್ಟರ್ ಅನ್ಸುತ್ತೆ, ಏನಾಯ್ತು ಯಾರ ಕಡೆಯಿಂದ ಗೊತ್ತಿದ್ರ ಕಡೆಯಿಂದ ಸಿಸ್ಟಮಲ್ಲಿ ಏನಾದ್ರು ಚೆಕ್ ಮಾಡಿದ್ರು ಅಂತ ಕಮೆಂಟ್ ಹಾಕಿದ್ರು. ಅವಾಗ ಟೋಟಲ್ ಎಲ್ಲ ಆಗಿ ನಿಮ್ಮ ಆಶೀರ್ವಾದ ಅಂತಾನೆ ಹೇಳ್ಬೋದು. ನಿಮ್ಮ ಆಶೀರ್ವಾದದಿಂದ ಆಗಿರ್ಬೇಕದು. ಒಟ್ಟಲ್ಲಿ ಅದು ಚಾನಲ್ ಅಂತೂ ವಾಪಸ್ ಆನ್ ಆಗ್ಯದ ರೀ. ಅದೇನೋ ಚೆನ್ನಾಗಿ ಭಾಳ ಸಪೋರ್ಟ್ ಮಾಡಿರ್ತಾರೆ. ನಮ್ಗೆ ಅದ್ರ ಹಾಕೋ ಇಂಟ್ರೆಸ್ಟ್ ಇರಲಿಲ್ಲ ರೀ, ಡೈಲಿ ಹಾಕೊಂತಿರೋದು ಮತ್ತು ಹೋಗೇ ಬಿಡ್ದು ಅಂತೇಳಿ 50-50 ಇತ್ತು. ಆದರೂ ಅದಕ್ಕೂ ಸಪೋರ್ಟ್ ಮಾಡಿರಿ. ಆದರೆ ಇದು ಮತ್ತೆ ಪುನಃ ನನ್ನ ಮೇಡಮ್ರಿಗೆ ಒಂದು ಜಾಬ್ ಸಿಕ್ಕಂಗಾದ್ರೆ, ಸಸ್ಪೆಂಡ್ ಆಗಿ ಒಳ್ಳೆ ಏನಂತಾರೆ ಇಂಗ್ಲೀಷ್ನಾಗ ವಾಪಸ್ ಜಾಯಿನ್ ಆದಂಗೆ ಆತ. ಖುಷಿ ಆಗುತ್ತೆ ಅಷ್ಟೇ ಸ್ನೇಹಿತರೆ. ಇನ್ನು ರೆಗ್ಯುಲರ್ ಆಗಿ ಇದೇ ಚಾನಲಲ್ಲಿ ಲಾಗ್ಸ್ ಬರ್ತಾ ನಮ್ದು ಇಷ್ಟು ದಿವಸ ಹೆಂಗೆ ಆಗ್ತಿದ್ವು ಅದೇ ರೀತಿ ಆಗ್ತೀವಿ. ಯಾವಾಗಲೂ ಹೇಗೆ ಸಪೋರ್ಟ್ ಮಾಡ್ಕೊಂಬಂದಿರೋ ಹಾಗೆ ಸಪೋರ್ಟ್ ಮಾಡಿರಿ ನಮಗೆ. ಮತ್ತು ಖುಷಿ ಆಗೈತೆ. ನನ್ನ ಹೆಂಡತಿ ಅಂತೂ ಹೇಳಕ್ಕೊಲ್ಲದನ್ನ 2 ದಿವಸ ಆತು ಹಂಗೆ ಅದಾಳು. ಮತ್ತೆ ನಾವು ಮತ್ತೆ ಬಂದೀವಿ, ಮತ್ತೆ ಬರ್ತೀವಿ ನಾವು ಅಂತ ಬಂದವ್ರೆ. ನಿಂತಿಲ್ಲ ಡಿಸ್ಪ್ಲೇ ಸ್ಟಾಪ್ ಆಗುತ್ತೆ ಅವಾಗ. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಆ್ಯಂಡ್ ಆಮೇಲೆ ಎಲ್ಲ ಸಪೋರ್ಟ್ ಮಾಡಿದಂಥವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ.